ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಕಡೆಯಿಂದ ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ತಾನೇ? ನಾನು ಸಹಿತ ಆರಾಮಿದ್ದೇನೆ. ಭಾಳ ದಿನದ ನಂತರ ನಮ್ಮ ಮನೆಯಲ್ಲಿ ಗ್ಯಾಸ್ ತಗೋಬೇಕಂತ ಹೇಳಿ ಭಾಳ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಎಷ್ಟು ಟ್ರೈ ಮಾಡಿದ್ರು ಗ್ಯಾಸ್ ತರಕ್ಕೆ ಆಗತ್ತಿರ್ಕಿದಿಲ್ಲ. ಬಟ್ ನಮ್ಮದು ಮೊದಲಿನ ಗ್ಯಾಸ್ ಪಿಜಾನ್ ಕಂಪ್ನಿದಿತ್ತು. ಸೊ 3 ಒಳ್ಳೆದಿತ್ತು. ಸೊ ಈಗ ಅದು ಗ್ಯಾಸ್ ನಮ್ಮದು ಸ್ವಲ್ಪ ವಾಸ್ ಬರಾಕತ್ತೈತಿ. ಸೊ ಅದಕ್ಕೆ 2 ಗ್ಯಾಸ್ ಅಷ್ಟೇ ಯೂಸ್ ಮಾಡತ್ತಿದ್ದೆ. ಅದಕ್ಕೆ ಇದು ಯೂಸ್ ಮಾಡತ್ತಿರ್ತಿಲ್ಲ ಇನ್ನೊಂದು ದೊಡ್ಡದ. ಸೊ ಇದಕ್ಕೆ ಗ್ಯಾಸ್ ಇದು ಸ್ಮೆಲ್ ಭಾಳ ಬರಬಾರ್ದು, ನಿಮಗೆಲ್ಲ ಗೊತ್ತು, ಡೇಂಜರ್ ಅಂತ ಹೇಳಿ. ಸೊ ನಾವು ಅದಕ್ಕೆ ಏನು ಮಾಡೇವಿ ಅಂದ್ರೆ ಹೊಸ ಗ್ಯಾಸ್ ತಂದೇವಿ. ಯಾವ ಕಂಪ್ನಿ ತಂದೇವಿ ಯಾವುದಿಲ್ಲ ಅದನ್ನು ನಾನು ನಿಮ್ಗೆ ಅನ್ಬಾಕ್ಸಿಂಗ್ ಮುಖಾಂತರ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಬರ್ರಿ. ನಾವು ಹೊಸದ ಪ್ರೆಸ್ಟೀಜ್ ಕಂಪ್ನಿದ ಗ್ಯಾಸ್ ತಗೊಂಡಿದ್ದೇವೆ. ಸೊ ಆಕ್ಚುಲಿ ಇದು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ. ಸೊ ತೋರಿಸ್ತೀನಿ ಬರ್ರಿ ಈಗ. ಸೊ ನೋಡ್ಬೋದು, ಪ್ರೆಸ್ಟೀಜ್ ಕಂಪ್ನಿದೈತಿ, ರಾಯಲ್. ಸೊ ಇದ್ರದ್ದು ಮಾಡೆಲ್ ನಿಮ್ಗೆ ಹೇಳಬೇಕಪ್ಪ ಅಂದ್ರೆ ಮಾಡೆಲ್ DGT 0.4 ಐತಿ. ಸೊ ಇದು ಇಂಡಿಯಾ ಫಸ್ಟ್ ಡುಪ್ಲೆಕ್ಸ್ ಗ್ಲಾಸ್ ಟಾಪ್ ಗ್ಯಾಸ್ ಟೇಬಲ್ ಇದು. ಸೊ ನೋಡ್ಬೋದು, ಬೈ 1 ಬೈ ಹಿಂಗೈತಿ, ಸ್ಟೆಪ್ ಐತಿ. ಇದು ಕೆಳಗಡೆ ಬರುತ್ತೆ, ಇದ್ರಿಂದ 1 ಸ್ಟೆಪ್ ಮೇಲ್ ಬರ್ತೈತಿ. ಸೊ ಹೊಸ ಟೈಪ್ ಬಿಟ್ಟಾರ. ಈ ಮಾಡೆಲ್ ಏನೋ ಹೊಸದು ಬಿಟ್ಟಾರಂತ. ಇದ್ರ ಕೂಡ ಮತ್ತು ಗ್ಯಾಸ್ ಸ್ಟೋನು ಕೊಡ್ತಾರ ಒಂದು. ಸೊ ಇದು ಕಾಂಪ್ಲಿಮೆಂಟ್ ಯುವರ್ ಲೈಫ್ ಸ್ಟೈಲ್ ಅಂತ ಐತಿ. ಇದು ಎಲ್ಲಿ ರೆಡಿ ಆಗೈತಪ್ಪ ಅಂದ್ರೆ ನಮ್ಮ ಇಂಡಿಯಾದಾಗ ರೆಡಿ ಆಗೈತಿ. ಖುಷಿಯಾಗೇನಿ. ಯಾಕಪ್ಪ ಅಂತಂದ್ರೆ ನಮ್ಮದು ಅತನಿಯಿಂದ ಟ್ರಾನ್ಸ್ಫರ್ ಆದ ಕೂಡಲೇ ಗ್ಯಾಸ್ ತೊಗೊಂಡಿದ್ವಿ. ಅದು ಪಿಜಾನ್ ಕಂಪ್ನಿದು 3 ಒಳಿ ತೊಗೊಂಡಿದ್ವಿ. ಈ ಸಲ ನಾವು 4 ಒಳಿದು ಪ್ರೆಸ್ಟೀಜ್ ಕಂಪ್ನಿದ ತೊಗೊಂಡೇವಿ. ಪ್ರೆಸ್ಟೀಜ್ ಯಾಕೆ ತೊಗೊಂಡ್ವಿ ಅಂದ್ರೆ ವಾರಂಟಿನೂ ಬಸ್ತೈತಿ, ಗ್ಲಾಸ್ ಪರ್ಮನೆಂಟ್ ಐತಿ ಇದ್ರದ. ಸೊ ಅದಕ್ಕೆ ನಾವು ಪ್ರೆಸ್ಟೀಜ್ ತೊಗೊಂಡ್ವಿ. ಸೊ ವಾಸ್ ಬರಾತಿತ್ತು ಅಂದ್ರೂ ನಾವು ವೇಟ್ ಮಾಡಿದ್ವಿ. ಯಾಕಂದ್ರೆ ಚಲೋ ಕಂಪ್ನಿದ ತೊಗೋಬೇಕು, ಹಗಲೆ ಮುಳೆ ತೊಗೋಕ್ಕಾಗಂಗಿಲ್ಲ, ಒಮ್ಮೆ ತೊಗೋಬೇಕಾಗ್ತಿತ್ತು ಅಂತ ಹೇಳಿ ನಾನು ಪ್ರೆಸ್ಟೀಜ್ ಕಂಪ್ನಿದನ್ನ ತೊಗೊಂಡ್ವಿ. ಸೊ ಇದು ಹೆಂಗೈತಿ ಹೆಂಗಿಲ್ಲ ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಯಾರು ವಾರಂಟಿ ಕೊಡೋದಿಲ್ಲ ಗ್ಲಾಸ್ ಮ್ಯಾಗ. ಇದು ಪರ್ಮನೆಂಟ್ ವಾರಂಟಿ ಐತಿ ಇದು ಗ್ಲಾಸ್ದ. ಸೊ ನಮ್ಗಂತೂ ಭಾಳ ಖುಷಿ ಅನ್ಸಾತೈತಿ. ಯಾಕಂದ್ರೆ ಇಂಥ ಗ್ಯಾಸ್ ಸಿಕ್ಕಿದ್ದಕ್ಕೆ ನಾ ಹೇಳಿದೆ ನಿಮ್ಗೆ ಭಾಳ ವೇಟ್ ಮಾಡಾಕತ್ತಿದ್ದೆ ನಾನು ಗ್ಯಾಸ್ ಸಂಬಂಧ ಅಂತ ಹೇಳಿ. ನಮ್ದು ಪಿಜಾನ್ ಕಂಪ್ನಿದ ಗ್ಯಾಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಒಂದು 4.5 ಇಯರ್ ಯೂಸ್ ಮಾಡಿದ್ವಿ. ಅದು ಗ್ಯಾಸ್ ಮಸ್ತ್ ಬಂತು. ಪಿಜಾನ್ ಕಂಪ್ನಿ ಒಳಗೆ ನಾವು ಬಿಗ್ ಬಜಾರ್ ಒಳಗೆ ಪರ್ಚೇಸ್ ಮಾಡಿದ್ವಿ. ಬಿಗ್ ಬಜಾರ್ ಒಳಗೆ ನಾವು ಪರ್ಚೇಸ್ ಮಾಡುವಾಗ ಪಿಜಾನ್ ಗ್ಯಾಸ್ ಜೊತೆ ನಮ್ಗೆ ಏನು ಕೊಟ್ಟಿದ್ರಪ್ಪ ಅಂದ್ರೆ ಒಂದು ಕುಕ್ಕರ್ ಕೊಟ್ಟಿದ್ರು, ಒಂದು ಕಡಾಯಿ ಕೊಟ್ಟಿದ್ರು. ಸೊ ಅದ್ರ ಕೂಡ ಫ್ರೀ ಆಗಿ ಬಂದಿತ್ತು. ಬಟ್ ಇಲ್ಲಿ ನಾವು ಪ್ರೆಸ್ಟೀಜ್ ಕಂಪ್ನಿದು ಗ್ಯಾಸ್ ತಗೊಂಡಿದ್ದೇವೆ. ಇದ್ರ ಪ್ರೈಸ್ ಎಷ್ಟು ಅದನ್ನೆಲ್ಲ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಇದ್ರ ಪ್ರೈಸ್ 13,195 ರೂಪೀಸ್ ಐತಿ. ಸೊ ಇದು ವರ್ತ್ ಐತಿ. ಯಾಕಂದ್ರೆ ನಿಮ್ಗೆ ಹೇಳಿದ್ದೆ ನಾನು ಗ್ಲಾಸ್ ಫ್ರೀ ಐತಿ ಅಂದ್ರೆ ಪರ್ಮನೆಂಟ್ ಐತಿ ಅಂತ ಹೇಳಿ. ಇದನ್ನು ಹೇಳಿದೆ. ಫಸ್ಟ್ ಫ್ಲೋರ್ ಮತ್ತು ಗ್ರೌಂಡ್ ಫ್ಲೋರ್ನು 2 ಸ್ಟೆಪ್ನು ಅದಾವು ಇದ್ರೊಳಗೆ ಅಂತೇಳಿ. ಗ್ಯಾಸ್ ಒಳಗೆ ಯಾವುದೇ ಮಿಷನ್ ಯಾವುದೇ ಇದನ್ನು ಪ್ರಾಬ್ಲಮ್ಸ್ ಬಂದ್ರೆ 2 ಇಯರ್ ವಾರಂಟಿ ಅಂತ ಹೇಳಿ ಇದ್ರ ಮೇಲೆ ಬರ್ದಿದ್ದಾರ. ಏನ್ ಬಂದಿತ್ತು ಮನೀಗೆ? ಗ್ಯಾಸ್ ಬಂದೈತಿ. ಹಳೇದೈತ್ಲ ಅದ? ಹಳೇದೈತಿ ಏನು ಹೊಸದೈತಿ? ಹೊಸದೈತಿ. ಇದನ್ನ ಹೊಸದ್ ಹಚ್ಚು ನೀಗ. ಅನ್ಬಾಕ್ಸಿಂಗ್ ಮಾಡಾಕ್ತೇವಿ ನೋಡ್ರಿ. ಇಲ್ಲೇ ಏನೇನೈತಿ ಏನೇನಿಲ್ಲ ಅದನ್ನೆಲ್ಲ ನಿಮ್ಗೂಡ ಈಗ ಶೇರ್ ಮಾಡಾಕತ್ತೇನಿ. ಸೊ ನಮ್ಮವರು ಅನ್ಬಾಕ್ಸಿಂಗ್ ಮಾಡತ್ತಾರು, ನಾ ವಿಡಿಯೋ ಮುಖಾಂತರ ನಿಮ್ಗೆ ತೋರ್ಸಾಕ ಟ್ರೈ ಮಾಡಾಕತ್ತೇನಿ. ಸೊ ಬುಕ್ ಒಳಗೆ ಕೊಟ್ಟಿದ್ದಾರ ಗ್ಯಾಸ್ ಸ್ಟೋವ್ ಹೆಂಗೆ ಯೂಸ್ ಮಾಡಬೇಕು ಹೆಂಗಿಲ್ಲ ಅದ್ರ ಬಗ್ಗೆ ಇದು ಕೊಟ್ಟಿದ್ದಾರ. ಪ್ರೆಸ್ಟೀಜ್ ಐತಿ ಇದು ಬುಕ್ಕು. ಸೊ ಇದ್ರೊಳಗೆ ನಮಗೆ ಯಾವುದೇ ಇನ್ಫಾರ್ಮೇಷನ್ ಬೇಕಂದ್ರೆ ಇದ್ರ ಮುಖಾಂತರ ನಾವು ಆಮೇಲೆ ನೋಡ್ಬೋದು. ಸೊ ಇಲ್ಲಿ ನೋಡ್ರಿ, ಎಕ್ಸ್ಟ್ರಾ ಒಂದು ಸ್ಟೋವ್ದು ಸ್ಟ್ಯಾಂಡ್ ಕೊಟ್ಟಿದ್ದಾರ ಮತ್ತು ಅದಕ್ಕೊಂದು ಪಿನ್ನೂ ಕೊಟ್ಟಿದ್ದಾರ. ಸೊ ನೋಡ್ರಿ ಇಲ್ಲೇ ಎಷ್ಟು ಚಂದ ಐತಿ. ನಿಮ್ಗೆ ಆಲ್ರೆಡಿ ನಾ ಆಗಲ್ ಹೇಳಿದೆ ಫಸ್ಟ್ ಫ್ಲೋರು ಮತ್ತು ಗ್ರೌಂಡ್ ಫ್ಲೋರು 2 ಸ್ಟೆಪ್ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಅದೇ ರೀತಿ ಇನ್ನೂ ಐತಿ ಇದು.
ಸೊ ನಿಮಗೂ ಆಲ್ರೆಡಿ ನಾನು ಇನ್ನೊಮ್ಮೆ ಹೇಳಕ್ಕೆ ಟ್ರೈ ಮಾಡ್ತೀನಿ, ಇದು ಪರ್ಮನೆಂಟ್ ಗ್ಲಾಸ್ ವಾರಂಟಿ ಐತಿ. ಈ ಗ್ಲಾಸ್ ಬೈ ಚಾನ್ಸ್ ಆಗಿ ನಮ್ಮ ಕೈಯಾಗ ಹೊಡಿತಪ್ಪ ಅಂದ್ರೆ ಇದನ್ನು ನಾವು ಇನ್ನೊಮ್ಮೆ ನಮ್ಗೆ ಗ್ಲಾಸ್ ಹಾಕೊಡ್ತಾರೋ. ಇದು ಗ್ಯಾಸ್ ಸ್ಟೋವ್ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಒಳಗೂ ಸಿಗ್ತೈತಿ. ಸೊ ಟ್ರೈ ಮಾಡ್ರಿ ನೀವು ಸುಧಾ ಮನೆಯಲ್ಲಿ ತರ್ರಿ ಮತ್ತು ನನ್ನ ಕಾಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಹೆಂಗೈತಿ ಹೆಂಗಿಲ್ಲ ಅಂಥೇಳಿ. ಸೊ ನಾವು ಇದನ್ನು ಅಮೆಜಾನ್ ಒಳಗೆ ಪರ್ಚೇಸ್ ಮಾಡಿದ್ದೇವೆ. ಸೊ ನೋಡ್ಬೋದು ಎಷ್ಟು ಚಂದ ಬ್ಯೂಟಿಫುಲ್ ಆಗೈತಿ ಅಂದ್ರೆ ಈ ರೀತಿ ಆಗೈತಿ ನೋಡ್ರಿ. ಸ್ಟೆಪ್ 1 ಸ್ಟೆಪ್ 2 ಹಿಂಗೈತಿ, ಡೌನ್ ಆ್ಯಂಡ್ ಅಪ್. ಸೊ ಇಲ್ಲಿ ನೋಡ್ಬೋದು ಬರ್ನರ್ ಕಾಪರ್ ಕೊಟ್ಟಿದ್ದಾರೆ. ಸೊ ಯಾಕಂದ್ರೆ ಆಲ್ ಗ್ಯಾಸ್ ಒಳಗೆಲ್ಲ ಕಾಪರ್ದನೇ ಇರ್ತೈತಿ. ಸೊ ನಮ್ದು ಕಾಪರ್ದ ಐತಿ ಗ್ಯಾಸ್ ಸ್ಟೋವ್ದ. ಸೊ ನೋಡ್ಬೋದು ಕಾಪರ್ದು ಈ ರೀತಿ ಸ್ಟೋವ್ ಕೊಟ್ಟಿದ್ದಾರೆ. ಅದ್ರ ಕೆಳಗೆ ಈ ರೀತಿಯಾಗಿ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಕಾಪರ್ ಕೆಳಗಡೆ ಎಲ್ಲ ಹೊಳಸೋ ಕುಂದಿರಬಾರ್ದಂತ ಹೇಳಿ ಇದು ಸೇಫ್ಟಿ ಕೊಟ್ಟಾರ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಹೊಳಸ್ಕುಂತಂದ್ರು ನೀವು ಈಸಿಯಾಗಿ ಕಾತಿಲೆ ತಿಕ್ಕೋಬಹುದು. ಸೊ ನೋಡ್ರಿ ಇಲ್ಲೇ ಈ ರೀತಿಯಾಗಿ 4 ಬಟನ್ಸ್ ಕೊಟ್ಟಿದ್ದಾರೆ 1 by 1. ಸೊ ನಿಮಗೆ ದೊಡ್ಡದೊಂದು ಐತಿ, ಸಣ್ಣದೊಂದು ಐತಿ. ಸೊ ಈಕ್ವಲ್ ಹಿಂಗೆ ಕ್ರಾಸ್ ಮ್ಯಾಗ ದೊಡ್ಡ ಅದಾವು ಮತ್ತು ಕ್ರಾಸ್ ಮ್ಯಾಗ ಸಣ್ಣ ಕೊಟ್ಟಿದ್ದಾರೆ. ಸೊ ನೀವು ಪಟಾಪಟ ಎಲ್ಲರೂ ಹೋಗ್ಬೇಕಪ್ಪ ಅಂದ್ರೆ ಪಟಾಪಟ 4 ಒಲಿ ಮ್ಯಾಗ ಅಡ್ಗೆ ಪಟಾಪಟ ಮಾಡಿ ಹೋಗ್ಬೋದು. ಒಂದು ½ ಒಳಗೆ ನಿಮ್ಗೆ ಅನ್ನ, ಬೇಳೆ ಸಾರು, ರೊಟ್ಟಿ, ಪಲ್ಯ ಎಕ್ಸೆಟ್ರಾ ಎಲ್ಲನೂ ಆಗ್ಬಿಡ್ತೈತಿ. ನೋಡ್ಬೋದು ಲಾಸ್ಟ್ ಈ ರೀತಿಯಾಗಿ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಈ ಸ್ಟ್ಯಾಂಡ್ ಮೇಲೆ ನಾವು ಬೋಗೋನಿಗಳನ್ನು ಇಡ್ಬೋದು. ಸೊ ಫೈನಲಿ ನಮ್ಮ ಗ್ಯಾಸು ಸೆಟ್ ಮಾಡಾಯ್ತು. ನನ್ಗಂತ್ರ ಫುಲ್ ಖುಷಿ ಆಯ್ತು. ನಿಮಗೂ ಖುಷಿ ಆಗಿದ್ರೆ ನನ್ನ ಕಾಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನೋಡ್ರಿ ಇನ್ನೊಮ್ಮೆ ತೋರಿಸ್ತೀನಿ ನಮ್ಮ ಗ್ಯಾಸ್ ಹೆಂಗೈತಿ ಅಂತ. ಅಂದ್ರ ಹಾಲು ಉಕ್ಕಿಸ್ಬೇಕಲ್ಲ ಮತ್ತು ಪೂಜಾನು ಮಾಡ್ಬೇಕಲ್ಲ, ಹಂಗ ಅಂತೂ ಯೂಸ್ ಮಾಡಕ್ ಬರೋದಿಲ್ಲ. ಯಾಕಂದ್ರೆ ಎಲ್ಲ ಇರುವುದು ನಮ್ಮ ಕಿಚನ್ ಒಳಗ, ಲಕ್ಷ್ಮಿ ಇರುವುದು. ಸೊ ಅದಕ್ಕೋಸ್ಕರ ನಾನೀಗ ಪೂಜಾ ಮಾಡ್ತೀನಿ ಮತ್ತು ಹಾಲನ್ನು ಉಕ್ಕಿಸ್ತೀನಿ. ಬರ್ರಿ ಇನ್ಫಾರ್ಮೇಶನ್ ಹೇಳಾಕ ನಾನು ಮರೆತೆ. ಸೊ ನೋಡ್ರಿ ಇಲ್ಲೇ ಇನ್ನೊಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಸೊ ಈ ಸಣ್ಣ ಸ್ಟ್ಯಾಂಡ್ ಇದ್ರ ಮ್ಯಾಗ ಇಟ್ಟೆ ಸಣ್ಣ ಪಾತ್ರೆಗಳನ್ನು ಇದ್ರ ಮೇಲೆ ಇಟ್ಟೆ ನಾವು ಕುಕ್ ಮಾಡಬಹುದು. ಸೊ ಇನ್ನೊಂದು ನೋಡ್ರಿ ಇಲ್ಲೇ ಈ ರೀತಿಯಾಗಿ ಪಿನ್ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೋ ಡಸ್ಟ್ ಇತ್ತಪ್ಪ ಅಂದ್ರೆ ಅದನ್ನ ಈ ರೀತಿಯಾಗಿ ರಿಮೂವ್ ಮಾಡಬಹುದು ನಾವು. ಸೊ ನೋಡ್ಬೋದು ಮಸ್ತ್ ಐತಿ. ಹಾಕೋದು ನಂಗೆ ತೋರಿಸ್ರಿ. ಸೊ ಹಾಲಂತರೂ ನಾವು ಬಿಸಿ ಮಾಡಾಕಿ ಇಟ್ವಿ. ಯಾಕಂದ್ರೆ ನಿಮಗೆಲ್ಲ ಗೊತ್ತು ಹೊಸ ಗ್ಯಾಸ್ ತೊಗೊಂಡವಾಗ ಹಾಲು ಉಕ್ಸೋದು ಒಂದು ಪದ್ಧತಿ ಐತಿ. ಸೊ ನಾವು 4 ಗ್ಯಾಸ್ ಆನ್ ಮಾಡಿ ನೋಡಾಕತ್ತೀವಿ ಕರೆಕ್ಟ್ ಐತೆ ಇಲ್ಲೋ ಅಂಥೇಳಿ. ನಮ್ಮವ್ರಿಗೆ 4 ಗ್ಯಾಸ್ ಹಚ್ಚಿ ನೋಡೋನು, ಯಾಕಂದ್ರೆ ಸ್ಪೀಡ್ ಐತೆ ಇಲ್ಲೋ ಅಂಥೇಳಿ ಚೆಕ್ ಮಾಡೋನು ಅಂದರು. ಸೊ ಅದಕ್ಕೆ 4 ಗ್ಯಾಸ್ ನಾನು ಹಚ್ಚಿ ನೋಡಿದ್ವಿ. ಸೊ ನೋಡ್ರಿ ಈಗ ನಾನು ಇಲ್ಲಿ
ಹಾಲು ಉಕ್ಸೋದು ನಿಮ್ಗೆ ವಿಡಿಯೋ ತೋರ್ಸಾಕತ್ತೇನಿ. ಸೊ ನಮ್ಮ ಗ್ಯಾಸ್ ಹೆಂಗೈತಿ ಹೆಂಗಿಲ್ಲ ಅದನ್ನು ಸುಧಾ ನಮ್ಮ ಕಾಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಸೊ ಹಾಲು ಉಕ್ಕಬೇಕಂತ ಹೇಳಿ ಒಂದು ಪದ್ಧತಿ ಐತಿ ಅಂತ ಹೇಳಿದೆ. ಸೊ ಇದಾದ ನಂತರ ನಾವು ಯಾವುದೇ ಅಡುಗೆ ಸುಧಾ ಈ ಗ್ಯಾಸ್ ಒಳಗೆ ನಾವು ಮಾಡ್ಬೋದು.